ನಮ್ಮ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ, ಬಾಯಿ ಬಿಟ್ಟಿದ್ದಾರೆ, ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಮರದಡಿಯಲ್ಲಿ ನಿಂತಿದ್ದನ್ನ ಸಂತೋಷ್ ರಾವ್ ನಿಂತಿದ್ದನ್ನ ನಾನು ನೋಡಿದ್ದೇನೆ ಅಂತೇಳಿ ಹೇಳಿದ್ದಾರೆ ಗೋಪಾಲ ಪೂಜಾರಿ. ಅದೇ ದಿನ ಸೌಜನ್ಯ ಮೃತದೇಹ ಪಾಂಗಳ ಮನೆ ಬಳಿ ಪತ್ತೆಯಾಗಿತ್ತು. ಗೋಪಾಲನ ಹೇಳಿಕೆಯನ್ನ ಸಿಐಡಿ ಅಧಿಕಾರಿಗಳು ದಾಖಲಿಸಿದ್ರು. ತನಿಖಾಧಿಕಾರಿ ರುದ್ರಮುನಿ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದ ಗೋಪಾಲ್ ಪೂಜಾರಿ. ಆದರೆ ಈ ಮಹತ್ವದ ಸಾಕ್ಷಿಯನ್ನ ಕೋರ್ಟಿಗೆ ಕರೆದಿರಲಿಲ್ಲ. ಒಂದು ವೇಳೆ ಕೋರ್ಟಿಗೆ ಕರೆದು ನ್ಯಾಯಾಧೀಶರ ಮುಂದೆ ಗೋಪಾಲ್ ಪೂಜಾರಿ ಈ ಮಾತನ್ನ ಹೇಳಿದ್ರೆ ಈ ಪ್ರಕರಣದ ದಿಕ್ಕು ದೆಸೆಯೇ ಬದಲಾಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡದ ಮುಂದೆ, ಶ್ರೀಪಾದ್ ಪಾಟೀಲ್ ಅವರ ಮುಂದೆ ಗೋಪಾಲ್ ಪೂಜಾರಿ ಸತ್ಯವನ್ನ ಒಪ್ಕೊಂಡಿದ್ದಾರೆ. ನನ್ನನ್ನು ಕೋರ್ಟಿಗೆ ಕರೆದಿರಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹೇಳಿಕೆಯನ್ನ ದಾಖಲಿಸ್ತಾರೆ. ನೋಡಿ, ಅವರು ಸಿಐಡಿ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ, ಆದರೆ ಕೋರ್ಟಿಗೆ ನನ್ನನ್ನು ಕರೆದಿರಲಿಲ್ಲ, ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಪ್ರತ್ಯಕ್ಷದರ್ಶಿ ಸಂತೋಷ್ ರಾವ್ ಅವತ್ತು ಅಲ್ಲಿದ್ದ, ನಾನು ಆತನನ್ನು ನೋಡಿದ್ದೇನೆ, ನನ್ನನ್ನು ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅಂತೇಳಿ ಹೇಳಿದಂಥ ಗೋಪಾಲ್ ಪೂಜಾರಿಯನ್ನ ನಮ್ಮ ಸೀನಿಯರ್ ಆಂಕರ್ ಶ್ರೀಪಾದ್ ಪಾಟೀಲ್ ಮಾತಾಡಿಸಿದಾಗ ಅವ್ರು ಏನು ಹೇಳಿದ್ರು ಅನ್ನುವಂಥ ಸಂಪೂರ್ಣ ಸಂದರ್ಶನವನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ಎಕ್ಸ್ಕ್ಲೂಸಿವ್ ಸಂದರ್ಶನ, ಶ್ರೀಪಾದ್ ಪಾಟೀಲ್ ಮಾಡಿರುವ ಸಂದರ್ಶನ. ಹ್ಯಾವ್ ಎ ಲುಕ್. ನಮ್ಮ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ, ಬಾಯಿ ಬಿಟ್ಟಿದ್ದಾರೆ, ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಮರದಡಿಯಲ್ಲಿ ನಿಂತಿದ್ದನ್ನ ಸಂತೋಷ್ ರಾವ್ ನಿಂತಿದ್ದನ್ನ ನಾನು ನೋಡಿದ್ದೇನೆ ಅಂತೇಳಿ ಹೇಳಿದ್ದಾರೆ ಗೋಪಾಲ ಪೂಜಾರಿ. ಅದೇ ದಿನ ಸೌಜನ್ಯ ಮೃತದೇಹ ಪಾಂಗಳ ಮನೆ ಬಳಿ ಪತ್ತೆಯಾಗಿತ್ತು. ಗೋಪಾಲನ ಹೇಳಿಕೆಯನ್ನ ಸಿಐಡಿ ಅಧಿಕಾರಿಗಳು ದಾಖಲಿಸಿದ್ರು. ತನಿಖಾಧಿಕಾರಿ ರುದ್ರಮುನಿ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದ ಗೋಪಾಲ್ ಪೂಜಾರಿ. ಆದರೆ ಈ ಮಹತ್ವದ ಸಾಕ್ಷಿಯನ್ನ ಕೋರ್ಟಿಗೆ ಕರೆದಿರಲಿಲ್ಲ. ಒಂದು ವೇಳೆ ಕೋರ್ಟಿಗೆ ಕರೆದು ನ್ಯಾಯಾಧೀಶರ ಮುಂದೆ ಗೋಪಾಲ್ ಪೂಜಾರಿ ಈ ಮಾತನ್ನ ಹೇಳಿದ್ರೆ ಈ ಪ್ರಕರಣದ ದಿಕ್ಕು ದೆಸೆಯೇ ಬದಲಾಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡದ ಮುಂದೆ, ಶ್ರೀಪಾದ್ ಪಾಟೀಲ್ ಅವರ ಮುಂದೆ ಗೋಪಾಲ್ ಪೂಜಾರಿ ಸತ್ಯವನ್ನ ಒಪ್ಕೊಂಡಿದ್ದಾರೆ. ನನ್ನನ್ನು ಕೋರ್ಟಿಗೆ ಕರೆದಿರಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹೇಳಿಕೆಯನ್ನ ದಾಖಲಿಸ್ತಾರೆ. ನೋಡಿ, ಅವರು ಸಿಐಡಿ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ, ಆದರೆ ಕೋರ್ಟಿಗೆ ನನ್ನನ್ನು ಕರೆದಿರಲಿಲ್ಲ, ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಪ್ರತ್ಯಕ್ಷದರ್ಶಿ ಸಂತೋಷ್ ರಾವ್ ಅವತ್ತು ಅಲ್ಲಿದ್ದ, ನಾನು ಆತನನ್ನು ನೋಡಿದ್ದೇನೆ, ನನ್ನನ್ನು ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅಂತೇಳಿ ಹೇಳಿದಂಥ ಗೋಪಾಲ್ ಪೂಜಾರಿಯನ್ನ ನಮ್ಮ ಸೀನಿಯರ್ ಆಂಕರ್ ಶ್ರೀಪಾದ್ ಪಾಟೀಲ್ ಮಾತಾಡಿಸಿದಾಗ ಅವ್ರು ಏನು ಹೇಳಿದ್ರು ಅನ್ನುವಂಥ ಸಂಪೂರ್ಣ ಸಂದರ್ಶನವನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ಎಕ್ಸ್ಕ್ಲೂಸಿವ್ ಸಂದರ್ಶನ, ಶ್ರೀಪಾದ್ ಪಾಟೀಲ್ ಮಾಡಿರುವ ಸಂದರ್ಶನ. ಹ್ಯಾವ್ ಎ ಲುಕ್. ನಮ್ಮ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ, ಬಾಯಿ ಬಿಟ್ಟಿದ್ದಾರೆ, ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಮರದಡಿಯಲ್ಲಿ ನಿಂತಿದ್ದನ್ನ ಸಂತೋಷ್ ರಾವ್ ನಿಂತಿದ್ದನ್ನ ನಾನು ನೋಡಿದ್ದೇನೆ ಅಂತೇಳಿ ಹೇಳಿದ್ದಾರೆ ಗೋಪಾಲ ಪೂಜಾರಿ. ಅದೇ ದಿನ ಸೌಜನ್ಯ ಮೃತದೇಹ ಪಾಂಗಳ ಮನೆ ಬಳಿ ಪತ್ತೆಯಾಗಿತ್ತು. ಗೋಪಾಲನ ಹೇಳಿಕೆಯನ್ನ ಸಿಐಡಿ ಅಧಿಕಾರಿಗಳು ದಾಖಲಿಸಿದ್ರು. ತನಿಖಾಧಿಕಾರಿ ರುದ್ರಮುನಿ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದ ಗೋಪಾಲ್ ಪೂಜಾರಿ. ಆದರೆ ಈ ಮಹತ್ವದ ಸಾಕ್ಷಿಯನ್ನ ಕೋರ್ಟಿಗೆ ಕರೆದಿರಲಿಲ್ಲ. ಒಂದು ವೇಳೆ ಕೋರ್ಟಿಗೆ ಕರೆದು ನ್ಯಾಯಾಧೀಶರ ಮುಂದೆ ಗೋಪಾಲ್ ಪೂಜಾರಿ ಈ ಮಾತನ್ನ ಹೇಳಿದ್ರೆ ಈ ಪ್ರಕರಣದ ದಿಕ್ಕು ದೆಸೆಯೇ ಬದಲಾಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡದ ಮುಂದೆ, ಶ್ರೀಪಾದ್ ಪಾಟೀಲ್ ಅವರ ಮುಂದೆ ಗೋಪಾಲ್ ಪೂಜಾರಿ ಸತ್ಯವನ್ನ ಒಪ್ಕೊಂಡಿದ್ದಾರೆ. ನನ್ನನ್ನು ಕೋರ್ಟಿಗೆ ಕರೆದಿರಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹೇಳಿಕೆಯನ್ನ ದಾಖಲಿಸ್ತಾರೆ. ನೋಡಿ, ಅವರು ಸಿಐಡಿ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ, ಆದರೆ ಕೋರ್ಟಿಗೆ ನನ್ನನ್ನು
ಕರೆದಿರಲಿಲ್ಲ, ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಪ್ರತ್ಯಕ್ಷದರ್ಶಿ ಸಂತೋಷ್ ರಾವ್ ಅವತ್ತು ಅಲ್ಲಿದ್ದ, ನಾನು ಆತನನ್ನು ನೋಡಿದ್ದೇನೆ, ನನ್ನನ್ನು ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅಂತೇಳಿ ಹೇಳಿದಂಥ ಗೋಪಾಲ್ ಪೂಜಾರಿಯನ್ನ ನಮ್ಮ ಸೀನಿಯರ್ ಆಂಕರ್ ಶ್ರೀಪಾದ್ ಪಾಟೀಲ್ ಮಾತಾಡಿಸಿದಾಗ ಅವ್ರು ಏನು ಹೇಳಿದ್ರು ಅನ್ನುವಂಥ ಸಂಪೂರ್ಣ ಸಂದರ್ಶನವನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ಎಕ್ಸ್ಕ್ಲೂಸಿವ್ ಸಂದರ್ಶನ, ಶ್ರೀಪಾದ್ ಪಾಟೀಲ್ ಮಾಡಿರುವ ಸಂದರ್ಶನ. ಹ್ಯಾವ್ ಎ ಲುಕ್. ನಮ್ಮ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ, ಬಾಯಿ ಬಿಟ್ಟಿದ್ದಾರೆ, ಸತ್ಯವನ್ನು ಒಪ್ಕೊಂಡಿದ್ದಾರೆ. ಮರದಡಿಯಲ್ಲಿ ನಿಂತಿದ್ದನ್ನ, ಸಂತೋಷ್ ರಾವ್ ನಿಂತಿದ್ದನ್ನ ನಾನು ನೋಡಿದ್ದೇನೆ ಅಂತೇಳಿ ಹೇಳಿದ್ದಾರೆ ಗೋಪಾಲ ಪೂಜಾರಿ. ಅದೇ ದಿನ ಸೌಜನ್ಯ ಮೃತದೇಹ ಪಾಂಗಳ ಮನೆ ಬಳಿ ಪತ್ತೆ ಆಗಿತ್ತು. ಗೋಪಾಲನ ಹೇಳಿಕೆಯನ್ನ ಸಿಐಡಿ ಅಧಿಕಾರಿಗಳು ದಾಖಲಿಸಿದ್ರು. ತನಿಖಾಧಿಕಾರಿ ರುದ್ರಮುನಿ, ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದ ಗೋಪಾಲ್ ಪೂಜಾರಿ. ಆದರೆ ಈ ಮಹತ್ವದ ಸಾಕ್ಷಿಯನ್ನ ಕೋರ್ಟಿಗೆ ಕರೆದಿರಲಿಲ್ಲ. ಒಂದು ವೇಳೆ ಕೋರ್ಟಿಗೆ ಕರೆದು ನ್ಯಾಯಾಧೀಶರ ಮುಂದೆ ಗೋಪಾಲ್ ಪೂಜಾರಿ ಈ ಮಾತನ್ನ ಹೇಳಿದ್ರೆ ಈ ಪ್ರಕರಣದ ದಿಕ್ಕು ದೆಸೆಯೇ ಬದಲಾಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡದ ಮುಂದೆ, ಶ್ರೀಪಾದ್ ಪಾಟೀಲ್ ಅವರ ಮುಂದೆ ಗೋಪಾಲ್ ಪೂಜಾರಿ ಸತ್ಯವನ್ನ ಒಪ್ಕೊಂಡಿದ್ದಾರೆ. ನನ್ನನ್ನು ಕೋರ್ಟಿಗೆ ಕರೆದಿರಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹೇಳಿಕೆಯನ್ನ ದಾಖಲಿಸ್ತಾರೆ. ನೋಡಿ, ಅವರು ಸಿಐಡಿ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ, ಆದರೆ ಕೋರ್ಟಿಗೆ ನನ್ನನ್ನು ಕರೆದಿರಲಿಲ್ಲ, ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಪ್ರತ್ಯಕ್ಷದರ್ಶಿ ಸಂತೋಷ್ ರಾವ್ ಅವತ್ತು ಅಲ್ಲಿದ್ದ, ನಾನು ಆತನನ್ನು ನೋಡಿದ್ದೇನೆ, ನನ್ನನ್ನು ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅಂತೇಳಿ ಹೇಳಿದಂಥ ಗೋಪಾಲ್ ಪೂಜಾರಿಯನ್ನ ನಮ್ಮ ಸೀನಿಯರ್ ಆಂಕರ್ ಶ್ರೀಪಾದ್ ಪಾಟೀಲ್ ಮಾತಾಡಿಸಿದಾಗ ಅವ್ರು ಏನು ಹೇಳಿದ್ರು ಅನ್ನುವಂಥ ಸಂಪೂರ್ಣ ಸಂದರ್ಶನವನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ಎಕ್ಸ್ಕ್ಲೂಸಿವ್ ಸಂದರ್ಶನ, ಶ್ರೀಪಾದ್ ಪಾಟೀಲ್ ಮಾಡಿರುವ ಸಂದರ್ಶನ. ಹ್ಯಾವ್ ಎ ಲುಕ್. ನಮ್ಮ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ, ಬಾಯಿ ಬಿಟ್ಟಿದ್ದಾರೆ, ಸತ್ಯವನ್ನು ಒಪ್ಕೊಂಡಿದ್ದಾರೆ. ಮರದಡಿಯಲ್ಲಿ ನಿಂತಿದ್ದನ್ನ, ಸಂತೋಷ್ ರಾವ್ ನಿಂತಿದ್ದನ್ನ ನಾನು ನೋಡಿದ್ದೇನೆ ಅಂತೇಳಿ ಹೇಳಿದ್ದಾರೆ ಗೋಪಾಲ ಪೂಜಾರಿ. ಅದೇ ದಿನ ಸೌಜನ್ಯ ಮೃತದೇಹ ಪಾಂಗಳ ಮನೆ ಬಳಿ ಪತ್ತೆ ಆಗಿತ್ತು. ಗೋಪಾಲನ ಹೇಳಿಕೆಯನ್ನ ಸಿಐಡಿ ಅಧಿಕಾರಿಗಳು ದಾಖಲಿಸಿದ್ರು. ತನಿಖಾಧಿಕಾರಿ ರುದ್ರಮುನಿ, ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದ ಗೋಪಾಲ್ ಪೂಜಾರಿ. ಆದರೆ ಈ ಮಹತ್ವದ ಸಾಕ್ಷಿಯನ್ನ ಕೋರ್ಟಿಗೆ ಕರೆದಿರಲಿಲ್ಲ. ಒಂದು ವೇಳೆ ಕೋರ್ಟಿಗೆ ಕರೆದು ನ್ಯಾಯಾಧೀಶರ ಮುಂದೆ ಗೋಪಾಲ್ ಪೂಜಾರಿ ಈ ಮಾತನ್ನ ಹೇಳಿದ್ರೆ ಈ ಪ್ರಕರಣದ ದಿಕ್ಕು ದೆಸೆಯೇ ಬದಲಾಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡದ ಮುಂದೆ